ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ಅಂತ ಮಾಡಿದ್ರು. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು ಅಂತ ಅಂದ್ಬಿಟ್ಟು. ದಲಿತರು ಅಂದರೆ SC STಗಳು, ಇವ್ರನ್ನ ದಲಿತರು ಅಂತ ಕರಿತೀವಿ. ಇವರು ಇವತ್ತಿಗೂ ಸಹ ನಮ್ಮ ಡೆಮಾಕ್ರಸಿನಲ್ಲಿ ವೋಟ್ ಮಾಡ್ತಕ್ಕಂಥ ಜನ ಯಾರು ಇದ್ದಾರೆ ಅಂತಂದರೆ ದೊಡ್ಡ ವೋಟ್ ಬ್ಯಾಂಕ್ ಇವರು. ಹಾಗಾಗಿ ಏನಾಗುತ್ತೆ, ಇವ್ರನ್ನ ಅನಕ್ಷರಸ್ಥರು ಜಾಸ್ತಿ, ಅಮಾಯಕರು ಜಾಸ್ತಿ. ಏನು ಅಂದರೆ ಮೇಲ್ನೋಟಕ್ಕೆ ಕಂಡಿದ್ದನ್ನೆಲ್ಲ ನಿಜ ಅನ್ಕೊಂಡು ಓಟ್ ಹಾಕ್ತಾರೆ. ಹಾಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಫ್ರೀ ಪಿಗಳನ್ನ ಅನೌನ್ಸ್ ಮಾಡಿದ್ರೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದರು. ಹಾಗೆ ಶ್ರೀಮಂತರಾದವರು ಮುಖ್ಯಮಂತ್ರಿ ಆದವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರಾಮಾಣಿಕರಂತೆ, ಸಿದ್ದರಾಮಯ್ಯನವರು ಸ್ಮಾರ್ಟ್ ಅಂತೆ, ಸಿದ್ದರಾಮಯ್ಯನವರು ಇಂಟೆಲಿಜೆನ್ಸ್ ಅಂತೆ. ಇದೆಲ್ಲದಕ್ಕೂ ಉದಾಹರಣೆ ಕೊಡ ಟು ಎ ಸರ್ಟನ್ ಎಕ್ಸ್ಟೆಂಟ್ ಓಕೆ ಒಪ್ಕೋಬೋದು. ಇದಕ್ಕೆಲ್ಲ ಸಾಕ್ಷಿ ಕೊಡ್ತಕ್ಕಂಥ, ಆಧಾರ ಕೊಡ್ತಕ್ಕಂಥ ಒಂದು ಘಟನೆ ನಡೆದಿದೆ. ಏನು ಅಂತಂದರೆ ನೋಡಿ, ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿಗಳನ್ನ ಏನು ಅಂದರೆ ಜನಕ್ಕೆ ಮೂಗುಗೆ ತುಪ್ಪ ಹಚ್ಚಿದ್ರು ಇವರು. ಬಸ್ನ ಫ್ರೀ ಮಾಡಿದ್ರು, ನಿರುದ್ಯೋಗ ಭತ್ಯೆ ಕೊಟ್ಟರು, 200 ಎಲೆಕ್ಟ್ರಿಸಿಟಿ ಫ್ರೀ ವಿದ್ಯುತ್ ಕೊಡ್ತೀವಿ ಅಂತಂದರು, ಮತ್ತು 5 kg ಅಕ್ಕಿ ಕೊಡ್ತೀವಿ ಅಂತಂದರು, ಹೆಂಗಸ್ರಿಗೆ 2,000 ಕೊಡ್ತೀವಿ ಅಂದರು. ಎಲ್ಲವೂ ಟುಸ್ಸಾಯಿತು. ಎಲ್ಲವೂ ಟುಸ್ಸಾದ್ರೆ ಏನಾಯ್ತು, ಇದೆಲ್ಲ ಚಿಲ್ಲರೆ ಕಾಸು ರೀ. 100 ರೂಪಾಯಿನಲ್ಲಿ ಇಟ್ಕೊಂಡು ಜೋಬಲ್ಲಿ ಇಟ್ಕೊಂಡ್ರೆ 1 ಪೈಸೆ ಖರ್ಚು ಮಾಡ್ದಂಗೆ 187 ಕೋಟಿ ರೂಪಾಯಿನ ಹೊಡೆದ್ಬಿಟ್ರು. 180 ಕೋಟಿ ರೂಪಾಯಿನ ಯಾತ್ರೆಲ್ಲ ಹೊಡೆದ್ರು. ಅದು ಅಹಿಂದ ಅಂತ ಹೇಳ್ಕೊಂಬಂದಿರ್ತಕ್ಕಂಥ, ಯಾರು ಹಿಂದುಳಿದ ವರ್ಗವನ್ನು ಮೇಲೆತ್ತೀವಿ, ಹಿಂದುಳಿದ ವರ್ಗವನ್ನು ಏನಾದರೂ ಮೇಲೆತ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀವಿ ಅಂತಂದರೆ ನಾವೇ ಅಂತಕ್ಕಂಥ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವ್ರು ಏನು ಮಾಡಿದ್ರು, 187 ಕೋಟಿ ರೂಪಾಯಿನ ಹೊಡೆದ್ಬಿಟ್ರು. ವಾಲ್ಮೀಕಿ ಹಗರಣ ಅಂತಲೇ ಬರುತ್ತೆ, ವಾಲ್ಮೀಕಿ ಫಂಡ್ ಅಂತ ಬರುತ್ತೆ. ಈಗ ಬನ್ನಿ, ಅದೇನು ಅಂದರೆ BJPನವರು ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಅಂದರೆ ಅಲ್ಲೇ ಮಲ್ಕೊಂಡು, ಅಲ್ಲೇ ಊಟ ಮಾಡಿ, ಎಲ್ಲ ಮಾಡ್ಕೊಂಡು ಅಲ್ಲೇ ಮಲ್ಕೊಂಡಿದ್ದಾರೆ. ಕಾಂಗ್ರೆಸ್ನವರು ನೋಡಿ, ಇವ್ರು ಯಾರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ. ಇವರಿಗೆ ಸಂವಿಧಾನ ಅಂದರೆ ಏನು ಅಂತ ಗೊತ್ತಿಲ್ಲ, ಸಿಸ್ಟಮ್ ಏನು ಅಂತ ಗೊತ್ತಿಲ್ಲ, ನಾಗರಿಕತೆ ಏನು ಅನ್ನೋದು ಗೊತ್ತಿಲ್ಲ. ಇವರೇನು ಮಾಡಿದ್ದಾರೆ, ಮೈಸೂರಿಂದ ಬೆಂಗಳೂರಿಗೆ ಪ್ರೊಟೆಸ್ಟ್ ಮಾಡ್ತಾರಂತೆ, ಪಾದಯಾತ್ರೆ ಮಾಡ್ತಾರಂತೆ. ಯಾರ ವಿರುದ್ಧ ಮಾಡ್ತಿದ್ದಾರೆ ರೀ? 187 ಕೋಟಿ ರೂಪಾಯಿ ಹೊಡೆದಿರೋದು ನಿಮ್ಮ ಕಾಲದಲ್ಲಿ ಸ್ವಾಮಿ. ನೀವು ತಂದ್ಕೊಡಿ, ಅದು ಎಲ್ಲೊಂದು ಹೊಡೆದಿರೋರ್ಗೆ ಗೊತ್ತು ಎಲ್ಲೆಲ್ಲಿ ಹೋಗಿದೆ ದುಡ್ಡು ಅಂತ ಅಂದ್ಬಿಟ್ಟು. ಏನು ಅಷ್ಟೊಂದು ಅಕೌಂಟ್ಗಳನ್ನ ಜನ್ರೇಟ್ ಮಾಡಿ ಓವರ್ ನೈಟಲ್ಲಿ, ಅದ್ಯಾವುದು ಯೂನಿಯನ್ ಬ್ಯಾಂಕ್ ಅಂತೆ, ಅಲ್ಲಿ ಸ್ಟಾಫು ಇನ್ವಾಲ್ವ್ ಆಗಿರ್ತಾರೆ. ಅವ್ರನ್ನೆಲ್ಲ ಮಧ್ಯವರ್ತಿಗಳಾಗಿ ಇಟ್ಕೊಂಡು ಅವ್ರಿಗೂ ಸ್ವಲ್ಪ ಕಾಸುಗಳನ್ನ ಕೊಟ್ಕೊಂಡು ಒಂದು ದಿವಸದಲ್ಲಿ 2 ದಿವಸದಲ್ಲಿ 187 ಕೋಟಿ ರೂಪಾಯಿನ ವಿಲೇವಾರಿ ಮಾಡಿದಿರಲ್ಲ. ನೀವು ಅತ್ಯಂತ ಚಾಣಾಕ್ಷರೇ ಹೌದು, ಅತ್ಯಂತ ಸಮರ್ಥರೇ ಹೌದು, ಅತ್ಯಂತ ಸ್ಮಾರ್ಟ್ ಹೌದು. ಇಷ್ಟೆಲ್ಲ ಮಾಡಿ ಏನಾಗಿದೆ ಈಗ ನೋಡಿ, ಅದೇನು 5 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿಗಿಂತ ಭ್ರಷ್ಟಾಚಾರ ಜಾಸ್ತಿ ನಡೆದಿದೆ ಅಂತಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು CBI ಡೈರೆಕ್ಟಾಗಿ ಅದನ್ನು ಕಾನೂನನ್ನ ಕೈಗೆತ್ಕೋಬೋದು. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಏನು ಯೂನಿಯನ್ ಬ್ಯಾಂಕ್ನವರೇ ಬರ್ದಿದ್ದಾರಂತೆ ಇದನ್ನು CBIಗೆ ವರ್ಗಾಯಿಸಿ ಅಂತಂದ್ಬಿಟ್ಟು. ಯಾರಾದರೂ ಆ ಥರ ಒಂದು ಇನ್ಸ್ಟಿಟ್ಯೂಷನ್ ಕೇಳುತ್ತೆ ಅಂತಂದರೆ ಕೇಂದ್ರ ಸರ್ಕಾರ CBI ಮತ್ತು EDಗೆ ಕೊಡುತ್ತೆ ಆ ಅಧಿಕಾರ. ಕಾನ್ಸ್ಟಿಟ್ಯೂಷನ್ಲಿ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ಲಿದೆ. ಇಷ್ಟೆಲ್ಲ ಇದ್ದು ಇನ್ನೇನು ನಮ್ಮ ಕೈಕಾಲುಗಳನ್ನ ಕಟ್ಟು ಹಾಕ್ತಾರೆ, ನಾವು ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ, ಅತ್ಯಂತ ಚಾಲಾಕಿತನದ ಒಂದು ಮೂವ್ ಮಾಡಿದ್ದಾರೆ. ಮೂವ್ ಅಂತಂದರೆ ಒಂದು ನಡ ಮಾಡಿದ್ದಾರೆ. ಏನು ಅಂತಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಪೊಲೀಸರಿಗಿಂತ ಜಾಸ್ತಿ ಪವರ್ ಇರುತ್ತೆ. ಅವ್ರ ವಿರುದ್ಧ FIR ಮಾಡಿದ್ದಾರೆ, SIT ಮಾಡಿಬಿಟ್ಟು. SIT ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಅವ್ರ ಮುಖಾಂತರ ಮಾಡಿ ಇವ್ರೇನು ಮಾಡಿದ್ದಾರೆ, FIR ಮಾಡಿದ್ದಾರೆ. ಅದ್ಯಾರೋ ಕಲ್ಲೇಶ್ ಅಂತೆ, ಕಲ್ಲೇಶ್ ಅನ್ನೋನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಧಿಕಾರಿ. ಆತನಿಗೆ ಹಣ ವರ್ಗಾವಣೆ ಮಾಡ್ತಕ್ಕಂಥ ಅಧಿಕಾರ ಇತ್ತೇನೋ ಗೊತ್ತಿಲ್ಲ ನಮಗೆ. ಆತ ಒಬ್ಬ ಕಿಂಗ್ ಪಿನ್ನು. ಅವನ್ನ ಮುಂದಿಟ್ಕೊಂಡು ಅವನಿಂದ ಕಂಪ್ಲೇಂಟ್ ತೊಗೊಂಡು ಅವನ ನೀವು ಅದನ್ನು ಫಾರ್ವರ್ಡ್ ಮಾಡಿದ್ದೀರಾ, FIR ಹಾಕಿದ್ದೀರಾ SIT ಮುಖಾಂತರ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ ಮೇಲೆ, ಆಫೀಸರ್ಗಳ ಮೇಲೆ ಅಂತ. ಎಷ್ಟು ಚಾಣಾಕ್ಷರ! ನಿಮ್ಮ ಚಾಣಾಕ್ಷರಕ್ಕೆ, ನಿಮ್ಮ ಸ್ಮಾರ್ಟ್ನೆಸ್ಗೆ ಒಂದು ನಮಸ್ಕಾರ. ಆಯಿತು, ಇದೆಲ್ಲ ಇದೆ ಅಂತಂದರೆ ಇಲ್ಲಿ ಒಂದು ವಿಚಾರ ಗಮನದಲ್ಲಿಟ್ಕೋಬೇಕು. ಆ ಕಲ್ಲೇಶ್ ಅನ್ನೋನು, ಕಲ್ಮೇಶ ಯಾರು ಅನ್ನೋನು ಅವನ ಅಮಾನತಲ್ಲಿಟ್ಟಿದ್ದೀರ ರೀ. ಭ್ರಷ್ಟಾಚಾರ ಮಾಡಿದ್ದಾನೆ ಅಂತ ಅವನು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡ್ಕೊಂಡಿಲ್ಲ, ಅವನು ಮೋಸ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅವನ್ನ ನಿಮ್ಮದೇ ಸರ್ಕಾರ ಅಮಾನತಲ್ಲಿಟ್ಟಿದ್ದಾರೆ.
ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ನಾವು ಪ್ರಾಮಾಣಿಕರು ಅಂತ ನಿಮಗೆ ನೀವೇ ಸರ್ಟಿಫಿಕೇಟ್ ಕೊಟ್ಕೊಂಡು ಅದೇನೋ ಭಾಷಣ ಮಾಡ್ತಿರ್ತೀರ ಸ್ವಾಮಿ, ನೀವು ಅಕ್ಕಪಕ್ಕದಲ್ಲಿ ಹಿಂಬಾಲಕರು ನಿಂತಿರ್ತಾರೆ, ಏನಪ್ಪ ಅಂತ ಕೇಳ್ತೀರಾ, ಹ್ಞೂ ಅಂತಾರೆ ಅವರು, ನಿಮಗೆ ಕೋಡ್ ಬಂದ್ಬಿಡತ್ತೆ, ಇನ್ನೂ ಆವೇಶದಲ್ಲಿ ಮಾತಾಡ್ತೀರಾ. ಇದೆಲ್ಲ ಸರಿ ಇಲ್ಲ ಸ್ವಾಮಿ. ಕರ್ನಾಟಕದ ಜನ ಸ್ವಾಭಿಮಾನ, ಸ್ವಾವಲಂಬನೆ, ಆತ್ಮಗೌರವ ಇರ್ತಕ್ಕಂಥವ್ರು. 12ನೇ ಶತಮಾನದಲ್ಲಿ ಬಸವಣ್ಣನವ್ರು ಏನು ಹೇಳಿದ್ರು, ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಅದರ ಪ್ರಕಾರ ದುಡಿ ತಿಂತಕ್ಕಂಥ ಜನ ನಿಮ್ಮನ್ನಾಗಲೇ ಧಿಕ್ಕರಿಸ್ಬಿಟ್ಟಿದ್ದಾರೆ. ಹೀಗೆ ಧಿಕ್ಕರಿಸ್ರಿಂದಲೇ ಲೋಕಸಭಾ ಎಲೆಕ್ಷನ್ನಲ್ಲಿ 28 ಸೀಟುಗಳು 21 ಸೀಟುಗಳನ್ನ NDA ಕೊಟ್ಟಿದ್ದಾರೆ. ಬನ್ನಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥವ್ರು ತಮ್ಮ ಎಲ್ಲಿ ನಿಂತಿದ್ರು, ಬೆಂಗಳೂರು ಗ್ರಾಮಾಂತರದಲ್ಲಿ ನೋಡಿ, ಅಲ್ಲಿ ವಿರೋಧ ಪಕ್ಷದವ್ರನ್ನ ಗೆಲ್ಸ್ಯಾರೆ, NDA ಅಭ್ಯರ್ಥಿನ ಗೆಲ್ಸ್ಯಾರೆ. NDA ಅಭ್ಯರ್ಥಿ ಯಾರು ಅಂತಂದರೆ ಮಂಜುನಾಥ್ ಅಂತ, ಹೃದಯವಂತ, ಆತ ಹೃದಯದ ಡಾಕ್ಟ್ರು, ಭಾಳ ಜನಾನುರಾಗಿ, ಅಂಥವ್ರನ್ನ ಗೆಲ್ಲಿಸಿ ನಿಮ್ಮನ್ನು ಮೂಲೆ ಕೂರಿಸಿ. ಇನ್ನಾದರೂ ನೀವು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ನೀರು ಗಾಳಿ ಯಾವ ದಿಕ್ಕಿಗೆ ಹರಿತಾ ಇದೆ ಅನ್ನೋದು ನೋಡ್ಕೊಳ್ಳಿ. ಪ್ರಾಮಾಣಿಕತೆಯೇ ಬೆಲೆ ನಡೆಯೋದು, ಇನ್ನು ಮುಂದೆ ದೇಶಭಕ್ತಿನೇ ನಡೆಯೋದು. ಇದೆಲ್ಲ ನಡ್ಕೊಂಡು ಅದಕ್ಕೆ ಸೂಕ್ತವಾಗಿ ತಾವು ರಾಜಕೀಯ ನಡೆಗಳನ್ನ ಮಾಡಬೇಕು ಅಂತ ಹೇಳಿ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.